ರಾಯಬಾಗ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಶುಕ್ರವಾರ ರಾಯಬಾಗ ತಾಲೂಕಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಯಬಾಗ ತಾಲೂಕು ಆಸ್ಪತ್ರೆ ಸಣ್ಣದಿದೆ, ಇದರಿಂದ ಒಳರೋಗಿಗಳ ವ್ಯವಸ್ಥೆಗೆ ಅಡಚಣೆಯಾಗುತ್ತಿದೆ. ಆದ್ದರಿಂದ ಅದಕ್ಕೆ ಪೂರಕವಾದ ವ್ಯವಸ್ಥೆ ಮಾಡಬೇಕು. ಪಂಚಕರ್ಮ ವಿಭಾಗದಲ್ಲಿ ಒಂದೇ ಕೊಠಡಿಯ ವ್ಯವಸ್ಥೆ ಇದೆ. ಇದರಿಂದ ರೋಗಿಗಳಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ವೈದ್ಯರು ರೋಗಿಗಳ ತಪಾಸಣೆ ನಡೆಸಲು ಕೊಠಡಿಯ ಸಮಸ್ಯೆ ನೀಗಿಸಿಕೊಡಬೇಕು. ಔಷಧಿ, ದಾಸ್ತಾನು, ಯೋಗಕ್ಕಾಗಿ ಕೊಠಡಿ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕದಿಂದ ಬಂದಿವಿ ಸರ. ನಾವು ಸರ್ವಧರ್ಮ ಸಮಾಜದ ಹೋರಾಟ ಸಮಿತಿ ಹಿತಚಿಂತಕರ ಪರವಾಗಿ ಮಾತಾಡೋದು. ಬೆಳಗಾವಿ ಜಿಲ್ಲೆಯಲ್ಲಿ ಹೋದ ವರ್ಷ ಅಧಿವೇಶನದಾಗ KH ಮುನಿಯಪ್ಪ ಆಹಾರ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. 9 ಬೇಡಿಕೆ ಇಟ್ಟಿದ್ದೆ ನಾವು. ಆ 9 ಬೇಡಿಕೆ ಒಳಗ ಈಗಾಗಲೇ 5 ಬೇಡಿಕೆಗಳು ನಮ್ದು ಈಡೇರಿಸಿದಾರ. ಇನ್ನ 4 ಬೇಕಾಗಿತ್ತು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಡತ್ತೀವಿ. ಮತ್ತು ಫುಡ್ ಸೆಕ್ಷನ್ ಉಪ ಇಲಾಖೆದಿಂದ ನಾವು ಮನವಿ ಕಳಿಸಾತೀವಿ ಸರ್. ಏನೈತೆ ಅಂದ್ರ ನಾವು 9 ಬೇಡಿಕೆ ಇಟ್ಟಿದ್ದೀವಿ. ಫಸ್ಟ್ 3 kg ಜೋಳ, 2 kg ಗೋಧಿ, 1 kg ಹೆಸರು ಕಾಳ, 1 kg ಗಾಂಧಿನಿ, 1 kg ಸಕ್ರಿ, 1/4 kg ಚಾಪಡಿ, 1 kg ಕರಿ ಉಪ್ಪ, 1 kg ತೊಗರಿ ಬೇಳೆ, 1 kg ಬೆಲ್ಲ, 1 ಕರಿ ಬೆಲ್ಲ, 1 kg ಗಾಂಧಿನಿ. ಇದತ್ತು ಸೇರಿ 9 ಬೇಡಿಕೆ ಇಟ್ಟಿದ್ವು. 9 ಬೇಡಿಕೆ ಒಳಗೆ ಈಗಾಗಲೇ ಸರ್ಕಾರ 5 ಘೋಷಣೆ ಮಾಡೈತಿ. 5 ಅಂದ್ರ ಅದ್ರಾಗ 1 kg ಸಕ್ರಿ, 1 kg ಹೆಸರು ಕಾಳ, 1 kg ತೊಗರಿ ಬೇಳೆ ಕಾಳ, 1 kg ಉಪ್ಪ, 1 kg ಗಾಂಧಿನಿ, ಹಿಂಗತ್ತೆ ಸೇರಿ 5 kg ಇಂದಿರಾ ಕಿಟ್ ಅಂತ ಸೇರಿ ಜಾರಿ ಮಾಡಿದ್ ಸರ್ಕಾರ. ಅದ್ರಾಗ ಇನ್ನ 4 ನಮಗ್ ಬೇಕಂತ ಸೇರಿ ಬೇಡಿಕೆ ಇಟ್ಟಿದ್ವು. ಇನ್ನ 4 ಬೇಕಾಗಿತ್ತಂದ್ರ ಅದಕ್ಕೆ ಸರ್ಕಾರಕ್ಕೆ ಹೊರೆ ಬೀಳ್ತಿತ್ತಂದ್ರ 150ರಿಂದ 170 ರೂಪಾಯಿ ಪಡಿತರ ಚೀಟಿದಿಂದ ತಗೋಬೇಕಂತ ಹೇಳಿ ನಮ್ದು ಮನವಿ ನಾವು ಸರ್ಕಾರ ಮುಂದೆ ಇಟ್ಟಿದ್ವು. ಅದು ಇವ್ರದಿಂದ, ಯಾಕಂದ್ರೆ ಬೆಳಗಾವಿ ಡಿಸ್ಟಿಕ್ನಾಗ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದಿರುವ ಕಾರಣಕ್ಕಾಗಿ 18 ಶಾಸಕರ, 2 ಲೋಕಸಭಾ ಸದಸ್ಯರು, 2 MLC, 2 ಶಿಕ್ಷಕರ ವಿಧಾನಸಭಾ ಸದಸ್ಯರು ಇರುವ ಕಾರಣ, ಹಾಗೂ 2019, 2020, 2021 ಕರೋನಾ ಮತ್ತು ಮಹಾಳಿ ಮತ್ತು ನೆರೆಹಳಿ ಅನಾವೃಷ್ಟಿಯಿಂದ ಇಲ್ಲಿ ಕಡುಬಡವರು ಬಹಳ ಸಂಕಷ್ಟದಿದ್ದಾರೆ. ಮತ್ತು ಯಾವ್ದು ಬೆಲೆ ಅಂತ ಗಗನಕ್ಕೆ ಏರೈತಿ. ಅದಕ್ಕಾಗಿ ಕಡುಬಡವರ ಬಗ್ಗೆ ಇದು ಸರ್ಕಾರ ಕೊಡ್ಬೇಕಂತ ಹೇಳಿ ಸೂಕ್ತ ನಮ್ದು ಒಂದು ಮನವಿ ಐತಿ. 2013 ಮತ್ತು 2018ನಲ್ಲಿ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2013 ಮತ್ತು 2018 ಸಾಲಿನಲ್ಲಿ ಏನ್ ಕೊಡ್ತಿದ್ರು ಅದ ಮತ್ತೆ ಪುನಃ ಜಾರಿ ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಐತಿ. ಕಾಸಿಂ ಕುತ್ಬುದ್ದೀನ್ ಕಂಗ್ನೋಳಿ, ಅದ್ರ ಬಗ್ಗೆ ಭೀ ನಮ್ದು ಮನವಿ ಐತಿ. ಹೋಮಿಯೋಪತಿ ಹಾಸ್ಪಿಟಲ್ ಐತಿ ರಾಯಬಾಗದಲ್ಲಿ, ಅಲ್ಲಿ ಔಷಧ ಮತ್ತು ಡಾಕ್ಟರ್ದ ಕೊರತೆ ಐತಿ. ಅದ್ರದ ಬಗ್ಗೆ ಭೀ ಐತಿ. ನಮ್ಮ 4 ಮನವಿ ಅದಾವ. ಲೇಬರ್ ಕಾಂಟ್ರಾಕ್ಟರ್ ಬಗ್ಗೆ ಭೀ ಐತಿ. ಲೇಬರ್ ಕಾಂಟ್ರಾಕ್ಟರ್ ಬಗ್ಗೆ ಬೇಡಿಕೆ ಇಟ್ಟಿದ್ವು. ಅದು ಸಗಟ್ ನಾವು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ವು. ರಾಯಬಾಗ ಹಾಸ್ಪಿಟಲ್, ಸಾರ್ವಜನಿಕರ ಹಾಸ್ಪಿಟಲ್. ಕಾಸಿಂ ಕಂಕನೋಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.